ಶುಕಿ ಅವ್ರ ಸ್ಕೂಲ್ ಪಕ್ಕದಲ್ಲೇ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಹಂಗೆ ನಾವು ಶಾಪಿಂಗ್ ಹೋಗೋಣ ಅಂತ ಅವಳಿಗೆ ಹೇಳಿ ಕಳಿಸಿದ್ದೆ. ಊಟ ಎಲ್ಲ ಎತ್ಕೊಂಡ್ಬಿಡ್ತೀನಿ, ಬಟ್ಟೆನೂ ಎತ್ಕೊಂಡ್ಬಿಡ್ತೀನಿ, ಕಾರಲ್ಲೇ ಚೇಂಜ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತೇಳಿ. ಲಿಟ್ರಲಿ ಗೈಸ್ ನಂಗೆ ಸ್ನಾನ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲರೂ ನಾವು 4 ಜನನೂ ಒಂದೊಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಹಂಗೆ ಆಗ್ಬಿಟ್ಟಿತ್ತು, ಅಷ್ಟು ಹೆಕ್ಟಿಕ್ ಆಗಿಬಿಟ್ಟಿತ್ತು. ಅದಾದಮೇಲೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಅವಳಿಗೆ ಆಗಿಲ್ಲ ಬಂಗಾರಿ ರಾತ್ರಿಗೆ ಹೋಗೋಣ ಅಂತಂದ್ಬಿಟ್ಟು ಏನೇನೋ ಹೇಳಿದೆ. ಫೈನಲಿ ನಾವು ಹೋಗಿದ್ದಕ್ಕೆ ಖುಷಿ ಪಟ್ಲು ಅಷ್ಟು ವಿಚಾರ. ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸರಿ ಹೇಮಂತ್ ಅವ್ರ ಬಟ್ಟೆ ಏನೂ ತೊಗೊಂಬಂದಿರಲಿಲ್ಲ, ಪೂಜೆಗೂ ಕೂತ್ಕೊಳ್ಳೋಕ್ಕೆ ಅದಾದಮೇಲೆ ಹಾಕ್ಕೊಳಕ್ಕೆ ಎಂಥ ಬಟ್ಟೆಗಳು ಇಲ್ಲ. ಸರಿ ತೊಗೊಂಬಂದ್ಬಿಡೋಣ ಅಂಥೇಳಿ ಇವ್ರದ್ದೇ ನನಗಿಂತ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತು. ಬೇಗ ಸೆಟ್ಟೇ ಆಗಲ್ಲ ಬಟ್ಟೆಗಳು. ನೋಡಿ ನಂಗೆ ಈ ಜುಬ್ಬ ಹಾಕ್ಕೊಂಡ್ರೆ ಇಷ್ಟ, ಟ್ರೈ ಮಾಡಿಸ್ಬೇಕು ಅಂತ ಇಷ್ಟ. ಆಮೇಲೆ ನಾನೇ ರಿಕ್ವೆಸ್ಟ್ ಮಾಡಿ ಹಾಕಿಸ್ದೆ, ನಂಗೆ ಚೆನ್ನಾಗಿ ಅನ್ನಿಸ್ತು, ಅವ್ರಿಗೂ ಇಷ್ಟ ಆಯಿತು. ಬಟ್ ಇಷ್ಟ ಅಂತ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಷ್ಟೇ. ಆ ಥರ ಮಿಡ್ಲಲ್ಲಿ ಅವ್ರಿದ್ರೆ ಅವ್ರ ಮಗಳಿಗೆ ಇಷ್ಟ ಆಗಿಲ್ಲ, ಬೇಡ ನಮ್ಮ ಪಪ್ಪ ಥರ ಕಾಣಿಸ್ತಾ ಇಲ್ಲ, ಬೇರೆಯವ್ರ ಪಪ್ಪ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳೋದು. ಬಟ್ ಫ್ಯೂಚರಲ್ಲಿ ಒಂದು ದಿವಸ ಹಾಕ್ಸ್ತೀನಿ ನನ್ನ ಖುಷಿಗೋಸ್ಕರ. ಬಾಯ್.